ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಸೊಪ್ಪಿನ ಪಲ್ಯದಾಗಿರುತ್ತೆ. ತುಂಬ ಗ್ರೀನರಿಯಾಗಿ, ಸಿಂಪಲಾಗಿ, ಟೇಸ್ಟಿಯಾಗಿ ಮಾಡುವಂಥ ರೆಸಿಪಿ ಇದು. ಇದು ಯಾವ ಸೊಪ್ಪಿನ ಪಲ್ಯ ಗೊತ್ತಿದೆಯಾ ನಿಮಗೆ? ಓಕೆ, ನಾನೇ ಹೇಳಿಬಿಡ್ತೀನಿ. ಇದು ಚಿಲ್ಕರವೆ ಸೊಪ್ಪಿನ ಪಲ್ಯ ಆಗಿರುತ್ತೆ. ಚಿಲ್ಕವರೆ ಸೊಪ್ಪು ಗೊತ್ತಾ? ಅವರೆ ಸೊಪ್ಪು ಬರುತ್ತೆ, ಇದು ಚಿಲ್ಕವರೆ ಸೊಪ್ಪು ಅಂತ. ಎಲೆ ತುಂಬ ಸಣ್ಣ ಸಣ್ಣದಾಗಿರುತ್ತೆ. ಅರವೆ ಸೊಪ್ಪು ಅಂದರೆ ಸ್ವಲ್ಪ ಎಲೆ ದೊಡ್ಡದಿರುತ್ತೆ. ಈ ಚಿಲ್ಕವರೆ ಸೊಪ್ಪನ್ನು ಬಳಸ್ಕೊಂಡು ಇವತ್ತು ನಾನು ಈ ಸೊಪ್ಪಿನ ಪಲ್ಯ ಮಾಡೋ ಅಂಥದ್ದು. ಇದಕ್ಕೆ ಏನೂ ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ ಫ್ರೆಂಡ್ಸ್. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಸಾಸಿವೆ ಸಹ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಲೈಕ್ ಹಾಫ್ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಆಯಿತಾ? ಆ ಕಡಲೆಬೇಳೆ ಹಾಕ್ಕೊಂಡಾದಮೇಲೆ ಇಲ್ಲಿ ಒಂದು 2 ಎಸಳು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಒಣಮೆಣಸಿನ್ಕಾಯಿ ಖಾರಕ್ಕೆ, ಮತ್ತು ಇಲ್ಲಿ ಈರುಳ್ಳಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇನು ತುಂಬ ಗೋಲ್ಡನ್ ಫ್ರೈ ಆಗಬೇಕು ಈರುಳ್ಳಿ ಆ ಥರ ಎಲ್ಲ ಏನೂ ಇಲ್ಲ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಅಷ್ಟೊತ್ತಿಗೆ ಇಲ್ಲಿ ನಾನು ಸೊಪ್ಪನ್ನ ಬಿಡಿಸಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಆಲ್ರೆಡಿ ಮೊದಲೇ ಸೊಪ್ಪನ್ನು ಬಿಡಿಸಿ ಇಟ್ಕೊಳ್ಳಿ. ತೊಳೆದ್ಬಿಟ್ಟು ಸಣ್ಣಕ್ಕೆ ಸೊಪ್ಪನ್ನು ಕಟ್ ಮಾಡಿ ಇಟ್ಕೋಬೇಕು. ಈಗ ಈ ಒಗ್ಗರಣೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾಯಿದೆ. ಈಗ ನೋಡಿ, ನಾನು ಹೇಳಿದಂಥ ಚಿಲ್ಕವರೆ ಸೊಪ್ಪು ಇದೆ ಫ್ರೆಂಡ್ಸ್. ನೋಡಿ, ನಾನು ಕ್ಲೀನ್ ಮಾಡಿಕೊಂಡು ಎಷ್ಟು ಸಣ್ಣಕ್ಕೆ ಕಟ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇದೇ ಚಿಲ್ಕವರೆ ಸೊಪ್ಪು. ಈಗ ನೋಡಿ, ಇದು ಈರುಳ್ಳಿ ಸಹ ಫ್ರೈ ಆಗ್ತಾಯಿದೆ. ಈಗ ನಾನು ಇದಕ್ಕೆ ಒಂದು ಚಿಟಿಕೆ ಅಥವಾ 1/4 ಸ್ಪೂನ್ ಆಗೋಷ್ಟು ಅರಿಶಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಮಿಕ್ಸ್ ಆದಮೇಲೆ ಇಲ್ಲಿ ಕ್ಲೀನ್ ಮಾಡಿರುವಂಥ ಸೊಪ್ಪನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸೊಪ್ಪನ್ನೆಲ್ಲ ಹಾಕ್ಕೊಂಡೆ. ಇದು ನೋಡಲಿಕ್ಕೆ ಬಾಣಲಿ ಫುಲ್ ತುಂಬೋಗಿದೆ ಅಂತ ಅನಿಸುತ್ತೆ. ಆದರೆ ನೋಡ್ಕೊಳ್ಳಿ, ಆಮೇಲೆ ಕಡಿಮೆ ಆಗುತ್ತೆ. ಅಂದರೆ ಸ್ವಲ್ಪ ಬೇಯ್ತಾ ಅದು ಕಡಿಮೆ ಆಗುತ್ತೆ. ಇವಾಗ ಈ ಸೊಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸಪ್ ಮಾಡ್ಕೊಳ್ಳೋಣ. ಇದೆಲ್ಲ ಒಗ್ಗರಣೆಗೆ ಸೊಪ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಗ ಚೆನ್ನಾಗಿ ಸೊಪ್ಪಿಗೆ ಉಪ್ಪು ಖಾರ ಹಿಡಿಯುತ್ತೆ. ಹಾಗಾಗಿ ಇವಾಗ ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸೊಪ್ಪಿಗೆ ಒಗ್ಗರಣೆನೆಲ್ಲ ಹೊಂದ್ಕೊಳ್ಳೋ ಥರ ಮಾಡಬೇಕು. ಅದು ಮಾಡಾದಮೇಲೆ ಇವಾಗ ನೋಡಿ, ಇದಕ್ಕೆ ರುಚಿಗೆ ತಕ್ಕಂತೆ ನಾವು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಒಂದು ಮಿಕ್ಸ್ ಮಾಡುವ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದನ್ನು ಮುಚ್ಚಿಟ್ಬಿಡೋಣ ಒಂದು 5 ಮಿನಿಟ್ಸ್ ಸ್ಲೋ ಫ್ಲೇಮಲ್ಲಿ. ನೀರೇನು ಹಾಕೋದು ಬೇಡ. ನೋಡಿ, ಇದರ ಜೊತೆಗೆ ನಾನು ಇಲ್ಲಿ ಸ್ವಲ್ಪ ಕಾಯಿ ತುರಿ ಸಹ ಹಾಕ್ಕೋತಾ ಇದ್ದೀನಿ. ಕಾಯಿ ತುರಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡುವ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ನೀವು ಮುಚ್ಚಿಟ್ಟು ಅಂದರೆ ಇದು ಸ್ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸಬೇಕಾಗುತ್ತೆ. ಯಾಕೆಂದರೆ ನಾವು ಇದಕ್ಕೆ ಯಾವುದೇ ರೀತಿಯ ನೀರನ್ನು ಹಾಕ್ತಾಯಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾವೇನು ಮುಚ್ಚಿಡ್ತೀವಲ್ಲ ಅದರದ್ದೇ ಆವಿ, ಆಯಿತಾ? ಅದರಲ್ಲೇ ಈ ಸೊಪ್ಪು ಬೇಯುತ್ತೆ. ಆವಾಗ ಸೊಪ್ಪಲ್ಲಿರುವಂಥ ಅಂಶ ಎಲ್ಲ ಅದರಲ್ಲೇ ಇರುತ್ತೆ. ನಾವು ಸೊಪ್ಪನ್ನು ಬೇಯಿಸ್ಕೊಂಡು ಪಲ್ಯ ಮಾಡಿದರೆ ಅದರಲ್ಲಿರೋ ಅಂಶ ಎಲ್ಲ ನೀರಲ್ಲೇ ಹೋಗುತ್ತೆ. ಅದನ್ನು ನೀವು ಬಿಸಾಡಿಬಿಡ್ತೀರಿ. ಅದ್ರ ಬದಲು ಈ ಥರ ಬೇಯಿಸ್ದೇ ಆವಿಯಲ್ಲೇ ನಾವು ಒಗ್ಗರಣೆ ಹಾಕ್ಕೊಂಡು ಬೇಯಿಸ್ಕೋಬೋದು. ಏನಂದರೆ ಮಧ್ಯ 1-2 ಬಾರಿ ನೀವು ಕೈ ಆಡಿಸ್ತಿದ್ರೆ ಆಯಿತು ಫ್ರೆಂಡ್ಸ್. ಇದು ತುಂಬ ಈಸಿಯಾಗಿ ಸಿಂಪಲಾಗಿ ಆಗಿಬಿಡುತ್ತೆ. ಇದು ಯಾವುದೇ ರೀತಿಯ ನೀರು ಬೇಕಾಗಿಲ್ಲ.
ಮತ್ತು ಹುರಿನೂ ನೀವು ಜಾಸ್ತಿ ಇಡಬೇಡಿ. ನೋಡಿ ಅದು ಮುಚ್ಚಿಟ್ಟಿದ ತಕ್ಷಣ ಅದರದ್ದು ಮುಚ್ಚಾದಮೇಲೆ ಆವಿ ಏನಿದೆ ಅಲ್ಲ ಅದರಲ್ಲೇ ಸ್ವಲ್ಪ ನೀರಿರುತ್ತೆ. ಆವಾಗವಾಗ 1-2 ನಿಮಿಷ ನೀವು ಕೈ ಆಡಿಸಿದ್ರೆ ತಳ ಹಿಡಿಯೋದಿಲ್ಲ ಮತ್ತು ಸೊಪ್ಪು ಕೂಡ ಬೇಯುತ್ತೆ. ಒಂದು 5-8 ನಿಮಿಷ ಆಗುತ್ತೆ ಫ್ರೆಂಡ್ಸ್ ಅಷ್ಟೇ. ಮಧ್ಯೆ ಮಧ್ಯೆ ತಿರುಗಿಸ್ತೀರಿ. ನೋಡಿ ಈಗ ನಾನು ಮುಚ್ಚಿಟ್ಟಿದ್ದೀನಿ. ಇದು ಮುಚ್ಚಿಟ್ಟು ಒಂದು 5 ನಿಮಿಷ ಆದಮೇಲೆ ಓಪನ್ ಮಾಡಿ ನೀವು 2 ಸತಿ ಈ ಥರ ಮಾಡಿದರೆ ನಿಮ್ಮ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಈಗ ನೋಡಿ ಸೊಪ್ಪಿನ ಪಲ್ಯ ಕೂಡ ರೆಡಿಯಾಗಿದೆ. ಈಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಷ್ಟು ಈಸಿಯಾಗಿ ಪಲ್ಯ ಮಾಡಿಬಿಟ್ವಿ ನೋಡಿದ್ರೆ. ಕಲರ್ ಕೂಡ ನೋಡಿ ಫ್ರೆಂಡ್ಸ್, ಹಾಗೇ ಇದೆ, ಗ್ರೀನಾಗೇ ಇದೆ. ತುಂಬ ನಾವು ಬೇಯಿಸೋದ್ರಿಂದ ಅದರದ್ದು ಇದೆಲ್ಲ ಫ್ಲೇವರ್ ಹೋಗ್ಬಿಡುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಬಾಯ್ ಫ್ರೆಂಡ್ಸ್.